ಇತ್ತೀಚೆಗೆ ಶಿರಾ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ದ್ವಾರಾಳು ಸೇತುವೆ ಮೇಲೆ ನಡೆದ ಭೀಕರ ಅಪಘಾತದಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸುವಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಹಾಗೂ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ತೋರಿದ ಸಮಯ ಪ್ರಜ್ಞೆಯಿಂದಾಗಿ ಹಲವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರುಗಳ ಮಾನವೀಯತೆಯನ್ನ ಮೆಚ್ಚಿ ಶಿರಾ ನಗರದ ಕಾಂಗ್ರೆಸ್ ಯುವ ಅಧ್ಯಕ್ಷ ಅಂಜನ್ ಕುಮಾರ್ ಹಾಗೂ ಶಿರಾ ತಾಲೂಕು ಎನ್ಎಸ್ಯುಐ ಘಟಕದ ಅಧ್ಯಕ್ಷರಾದ ರಂಗನಾಥ್ ಎನ್ ಅವರುಗಳು ಶಿರಾ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು ಸನ್ಮಾನಿಸಿ ಗೌರವಧನ ನೀಡಿದರು. ಅದು ನಾವು ಇರಲಿಲ್ಲ, ಆಚೆ ಇದ್ವಿ. ವಿಡಿಯೋ ಮೂಲಕ ಎಲ್ಲ ನೋಡಿದ್ವಿ. ನಾನು ಕೇಳ್ಪಟ್ಟಿದ್ದು ಎಲ್ಲ ಆಂಬುಲೆನ್ಸ್ ಡ್ರೈವರ್ಗಳು ಆಮೇಲೆ ಪ್ರೈವೇಟ್ ಆಂಬುಲೆನ್ಸ್ ಅವರು ಹೇಳಿದ ತಕ್ಷಣ ಅವ್ರಾಗವ್ರೆ ವಾಲಂಟ್ರಿಯಾಗೆ ಅವರು ಏನು ಯೋಚನೆ ಮಾಡ್ದಂಗೆ ಹೋಗ್ಬಿಟ್ಟು ಕರ್ಕೊಂಬರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ರಂಗನಾಥ್ ಡಿಸ್ಕಷನ್ ಮಾಡಿದಾಗ ಆ್ಯಕ್ಚುಲಿ ರಿಯಲ್ ಹೀರೋಗಳು ಅವತ್ತಿನ ದಿನ ಇವ್ರಾಗ್ತಾರೆ. ಯಾಕಂತಂದರೆ ಅಷ್ಟು ಜನಗಳಿಗೆ ಈಗ ನಂದೇ ಸ್ವಂತ ಗಾಡಿ ತೆಗಿಬೇಕಂದ್ರೆ ಪೆಟ್ರೋಲು ಡೀಸೆಲ್ ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಇವ್ರು ಅದು ಯಾವುದೂ ಲೆಕ್ಕಿಸದೆ ನಾವಿವತ್ತು ಕೆಲಸ ಮಾಡಿದರೆ ನಾಳೆ ನಮ್ಗೆ ಅದು ಒಳ್ಳೇದಾಗುತ್ತೆ ಅನ್ನೋ ಮನೋಭಾವನೆ ಇಟ್ಕೊಂಡು ಅವರು ಬರೋ ಎಲ್ಲ ಆಂಬುಲೆನ್ಸ್ನ ತೊಗೊಂಡೋಗ್ಬಿಟ್ಟು ರೋಗಿಗಳನ್ನ ತೊಗೊಂಬರೋವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ರಿಯಲ್ ಹೀರೋಗಳು ಇವರಾದರು, ನಮ್ಮ ಕಣ್ಣಲ್ಲಿ ರಿಯಲ್ ಹೀರೋ. ಹಾಗಾಗಿ ಇವ್ರನ್ನ ಗುರುತಿಸಿ ನಮ್ಮ ಕೈಲಾದಷ್ಟು ಪ್ರೋತ್ಸಾಹ ಧನವನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಇದೇ ರೀತಿ ಅವ್ರಿಗೆ ಇನ್ನೂ ಹೆಚ್ಚಿನದಾಗಿ ಸೇವೆ ಮಾಡುವಂತಹ ಶಕ್ತಿ ಅವ್ರಿಗೂ ಕೊಡಲಿ. ಅವರನ್ನು ಗುರುತಿಸಿದ್ರೆ ಈಗ ನೀವು ಹೇಳ್ದಂಗೆ ಪ್ರೈವೇಟ್ ಆಂಬುಲೆನ್ಸ್ ಅಂದರೆ ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ, ಅವ್ರು ಸರಿ ಬರಲ್ಲ, ದುಡ್ಡು ಕೇಳ್ತಾರೆ, ಹಾಗೆ ಹೀಗೆ ಅಂತಾರೆ. ಅವ್ರಿಗೆ ಎಲ್ಲೋ 1% ಇರ್ಬೋದೇನೋ, ಆದರೆ ಎಲ್ಲ ಆಂಬುಲೆನ್ಸ್ ಡ್ರೈವರು ಆ ಥರದವ್ರಲ್ಲ. ಹಾಗಾಗಿ ಮಾನವೀಯತೆ ಮೆರೆದಿರುವಂತಹ ಎಲ್ಲ ಡ್ರೈವರ್ಗಳಿಗೆ ರಂಗನಾಥ್ ಮತ್ತು ನನ್ನ ಪರವಾಗಿ ಏನಾದರೂ ಒಂದು ಕಾಣಿಕೆಯನ್ನು ಕೊಟ್ಟು ಅವ್ರಿಗೆ ಸಹಾಯ ಮಾಡಿದ್ರೆ ಅವರು ಇನ್ನೂ ಹೆಚ್ಚಿನದಾಗಿ ಸಹಾಯವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ಮನೋಭಾವನೆ ಇಟ್ಕೊಂಡು ನಾವಿವತ್ತು ಬಂದಿದ್ದೇವೆ. ಹೊರತು ರಸ್ತೆ ಅಪಘಾತ ಸಂಭವಿಸಿ ಸುಮಾರು 40ಕ್ಕೂ ಹೆಚ್ಚು ಜನರು ಗಾಯಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಿ ಆಂಬುಲೆನ್ಸ್ ಸಾಕಾಗಲೇ ಇಲ್ಲ. ಆ ಸಂದರ್ಭದಲ್ಲಿ ಖಾಸಗಿ ಆಂಬುಲೆನ್ಸ್ನ ಎಲ್ಲ ಮಾಲೀಕರು ಮತ್ತು ವಾಹನ ಚಾಲಕರು ಮತ್ತು ಸಿಬ್ಬಂದಿಯವರು ನಮ್ಮ ಜೊತೆ ಕೈ ಜೋಡಿಸಿಬಿಟ್ಟು ಅಲ್ಲಿ ಅಪಘಾತ ಸ್ಥಳದಿಂದ ಶಿರಾ ಸಾರ್ವಜನಿಕ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಸಾಗಣೆ ಮಾಡುವಲ್ಲಿ ಸಾಕಷ್ಟು ರೀತಿಯಾದಂಥ ಸಹಕಾರ ಮತ್ತು ಸಹಾಯವನ್ನು ಮಾಡಿದರು. ತದನಂತರ ಇಲ್ಲಿನೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡು ಗಂಭೀರ ಸ್ವರೂಪದ ಗಾಯಗಳಿಗಾಗಿರ್ತಕ್ಕಂಥ ಅನೇಕ ರೋಗಿಗಳು ಇದ್ದರು. ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ದರ್ಜೆ ಆಸ್ಪತ್ರೆಗೆ ರವಾನೆ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಇತ್ತು. ತುರ್ತಾಗಿ ರವಾನೆ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಸರ್ಕಾರಿ ವಾಹನಗಳ ಜೊತೆಗೆ ಖಾಸಗಿ ಆಂಬುಲೆನ್ಸ್ ವಾಹನ ಚಾಲಕರು ಮತ್ತು ಅವುಗಳ ಮಾಲೀಕರುಗಳು ಸಹಿತ ನಮ್ಮ ಜೊತೆ ಕೈ ಜೋಡಿಸಿ ಆ ದಿವಸ ಉಚಿತವಾಗಿ ಎಲ್ಲ ರೋಗಿಗಳನ್ನ ಶಿರಾದಿಂದ ತುಮಕೂರಿನ ಹಾಗೂ ಬೆಂಗಳೂರಿನ ಆಸ್ಪತ್ರೆಗಳಿಗೆ ಸಾಗಣೆ ಮಾಡಲಿಕ್ಕೆ ಅವರಿಗೆ ಜೀವವನ್ನು ಉಳಿಸೋ ನಿಟ್ಟಿನಲ್ಲಿ ಅವರಿಗೆ ತುರ್ತಾಗಿ ಚಿಕಿತ್ಸೆಯನ್ನು ಒದಗಿಸೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾಗಿ ಶ್ರಮ ಹಾಕಿದ್ರು. ಏನು ನಿನ್ನೆ ಆದಂಥ ಒಂದು ಅಪಾಯದಿಂದ ಸಾವು ನೋವಿಂದ 40 ಜನ ಇದಾಗ್ತಾ ಇದ್ರು. ಸೊ ನಮ್ಮ ಧರ್ಮಣ್ಣವರು ಕರೆ ಮಾಡಿದಾಗ ಆಂಬುಲೆನ್ಸ್ ಸ್ನೇಹಿತರೆಲ್ಲ ಇಮಿಡಿಯೇಟ್ ಆಗಿ 5 ನಿಮಿಷದಲ್ಲಿ ಹೋಗಿದ್ದಾರೆ ಅಲ್ಲಿಗೆ. ಆ ವಿಡಿಯೋ ನೋಡಿದ್ರೆ ತುಂಬ ಬೇಜಾರಾಗ್ತಿದೆ. ಅವರು ನೋವಲ್ಲಿ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ, ಆಚೆ ತೆಗಿಯೋಕೆ ಆಗ್ತಾ ಇಲ್ಲ. ತೆಗೆದ್ರು ಈ ರೋಡ್ ಕಾವಿಗೆ ಹಬೆಗೆ ಅವ್ರಿಗೆ ಕುತ್ಕೊಳಕ್ ಆಗ್ತಾ ಇಲ್ಲ. ಆ ನೋವು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಆ 5 ನಿಮಿಷದಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಅವ್ರನ್ನೆಲ್ಲ ಪಿಕ್ ಮಾಡಿದ್ದಕ್ಕೆ ಒಳ್ಳೇದಾಯಿತು. ಯಾಕೆಂದ್ರೆ ಅವ್ರಿಗೆ ತುಂಬಾ ಗಾಯ, ಅದೇ ನೋವು. ಆ ನೋವಲ್ಲಿ ಇನ್ನೊಂದು ಈ ಬಿಸಿಲು ನೋವಿಗೆ ಇನ್ನೂ ಅವ್ರಿಗೆ ಕುತ್ಕೊಳಕ್ ಆಗ್ತಾ ಇರಲಿಲ್ಲ. ಇವರೆಲ್ಲ ಹೋಗ್ಬಿಟ್ಟು ತುಂಬಾ ಅವ್ರಿಗೆ ಹೆಲ್ಪ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರಿಗೆಲ್ಲ ತುಮಕೂರು ಶಿಫ್ಟ್ ಮಾಡೋದಾಗಿರೋದು, ಬೆಂಗಳೂರು ಶಿಫ್ಟ್ ಮಾಡೋದೆಲ್ಲ ಮಾಡಿದ್ದಾರೆ. ಇದೇ ತರ ತುಂಬಾ ಸೇವೆ ಕೆಲಸಗಳು ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಇನ್ನು ಮುಂದೆ ಯಾವುದೇ ಅಪಾಯ ಆದ್ರೂ ನೀವು ಇರಬೇಕು, ನೀವಿದ್ರೆ ಎಲ್ಲ ಜೀವಗಳು ಉಳಿಯೋದು ಅಂತ ನಾನು ಕೇಳ್ಕೊಂಡು ಇದೇ ತರ ಸೇವೆ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಒಳ್ಳೇದಾಗಿ. ಆಕ್ಸಿಡೆಂಟ್ ಆಗಿ 5 ಮಿನಿಟ್ಸಲ್ಲಿ 5 ನಿಮಿಷದಲ್ಲಿ ಒಂದು ಫೋನ್ ಬರುತ್ತೆ, ಧರ್ಮಣ್ಣ ಇಲ್ಲಿ ದ್ವಾರಾಳ ಬ್ರಿಡ್ಜ್ ಮೇಲೆ ಆಕ್ಸಿಡೆಂಟ್ ಆಗಿದೆ, ಎಷ್ಟು ಆಂಬುಲೆನ್ಸ್ ಇದಾವೆ ಅಷ್ಟು ಕಳಿಸು, ಅಷ್ಟು ಜನ ಇಲ್ಲಿ ನೋವು ಬಿಸಿಲಲ್ಲಿ ಒದ್ದಾಡ್ತಿದ್ರೆ ಕೆಳಗಡೆ ಆಚೆ ತೆಗಿಯೋಕೆ ಆಗ್ತಿಲ್ಲ ಅಂತ ನಮ್ಮ ಹುಡುಗರಿಗೆ ಫೋನ್ ಮಾಡ್ತೀನಿ. ಸಾದಿಕ್ಕು ಮತ್ತು ದಯಣ್ಣ ಇವರಿಗೆಲ್ಲ ಫೋನ್ ಮಾಡಿದ ತಕ್ಷಣ ವಿತಿನ್ 6-7 ನಿಮಿಷದಲ್ಲಿ ಆ ಜಾಗಕ್ಕೆ ತಲುಪಿ ಎಲ್ಲರೂ ಏನು ಕೈ ಕಾಲೆಲ್ಲ ಮುರಿದಿದ್ರು ಆ ಪೇಷಂಟ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಸಮಯ ಪ್ರಜ್ಞೆ ಮತ್ತು ಮಾನವೀಯತೆ ಮೆರೆದಿರೋದ್ರಿಂದ ಈ ಏನು ಸನ್ಮಾನ ಇದೆ ಅವ್ರಿಗೆ ಬಹಳ ಅರ್ಥಪೂರ್ಣವಾಗಿದೆ ಅಂತ ನಾನು ಹೇಳ್ತೀನಿ. ಈ ಕೆಲಸ ಬೇರೆ ಎಲ್ಲೂ ಮಾಡಲಿಕ್ಕೆ ಆಗೋದು. ಯಾಕೆಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಆಂಬ್ಯುಲೆನ್ಸ್ ವಾಹನ ಚಾಲಕರು ಮತ್ತು ಮಾಲೀಕರು ಅವರ ಮಾನವೀಯತೆಯನ್ನು ಮೆರೆದುಬಿಟ್ಟು ಉತ್ತಮವಾದಂಥ ಸಮಾಜಕ್ಕೆ ಉತ್ತಮವಾದಂಥ ಇದನ್ನು ಕೊಡ್ತಾ ಇದ್ದಾರೆ, ಏನು ಮಾಹಿತಿಯನ್ನು ಮತ್ತು ಸೇವೆ ನೀಡ್ತಾ ಇದ್ದೀವಿ ಅನ್ನೋ ನಿಸ್ವಾರ್ಥ ಸೇವೆಯನ್ನು ಕೊಡ್ತಾ ಇದ್ದೀರಿ ಅನ್ನೋಂಥ ನಾನು ಗುರುತಿಸಿ ಈ
ಇವತ್ತೇನು ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಿದ್ದೀರಿ ಬಹಳ ಅರ್ಥಪೂರ್ಣವಾದ್ದು ಮತ್ತು ಉತ್ತಮವಾದ್ದು ಅಂತ ಹೇಳ್ತಾ ಅವರೆಲ್ಲರಿಗೂ ನೀವು ನಿಮ್ಮ ಮಾನವೀಯತೆ ಮೆರೆದು ಆ ತುರ್ತು ಸಂದರ್ಭದಲ್ಲಿ ಎಲ್ಲ ರೋಗಿಗಳಿಗೂ ಅತ್ಯಂತ ಅಗತ್ಯವಾದ ಚಿಕಿತ್ಸೆ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಲಿಕ್ಕೆ